ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ರೀ ಮಸ್ತ್ ಪೈಕಿ ಬದ್ನಿಕಾಯಿ ಬಜ್ಜಿ ಮಾಡತ್ತನಂತ. ಹೆಂಗೆ ಮಾಡತ್ತನಂತ ಒಂಚೂರು ನೋಡ್ಕೊಂಬರೋನು ನಡೀರಿ. ಇಲ್ಲಿ ನೋಡ್ರಿ, ಮೊಸರು ತೊಗೊಂಡೇನಿ ಒಂದು ಅರ್ಧ ಕಪ್ ಆಗೋವಷ್ಟು. ಅದಕ್ಕೆ ರೀ 1 ಚಮಚೆ ರವೆ ಸೇರ್ಸಾತೀನಿ. ಇನ್ನು 2 ಚಮಚೆ ಕಡಲೆ ಹಿಟ್ಟು ಸೇರ್ಸಾತೀನಿ ರೀ. ನೀವು ಜಾಸ್ತಿ ಕ್ರಿಸ್ಪಿಯಾಗಿ ತಿನ್ನೋಕೆ ಇಷ್ಟಪಡೋರು ಇದ್ರೆ 2ರಿಂದ 3 ಚಮಚೆ ನೀವು ಆರಾಮಾಗಿ ರವೆ ಸೇರಿಸ್ಬೋದು. ಇನ್ನು ರುಚಿಗೆ ಎಷ್ಟು ಬೇಕಲ್ರಿ ಅಷ್ಟು ಉಪ್ಪು, ಖಾರ ಮತ್ತು ಅರಿಶಿನ, 1 ಚಮಚೆ ಧನಿಯಾ ಪುಡಿ ಸೇರಿಸಿದ್ದೇನೆ ರೀ, ಗರಂ ಮಸಾಲ ಮತ್ತು ಜೀರಿಗೆ, ಸ್ವಲ್ಪ ಅಜ್ವಾನ್ ಸೇರಿಸಿದ್ದೇನೆ ರೀ. ಇನ್ನು ಕಸೂರಿ ಮೇಥಿ ಇತ್ತು, ಕೈಯಾಗ ಒಂಚೂರು ತಿಕ್ಕಿ ಸಣ್ಣ ಮಾಡಿ ಅದನ್ನ ಪೌಡ್ರ್ ಮಾಡಿ ಹಾಕೊಂಡ್ಬಿಡೋಣ. ನೋಡಿರಿ, ಇಷ್ಟ ಆಯಿತು. ಇನ್ನು ಗರ 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 ಅಂತ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಮೊಸರು ಒಳಗೆ ರೀ ಎಲ್ಲ ಮಸಾಲ ಮತ್ತು ರವೆ, ಕಡಲೆ ಹಿಟ್ಟು ಎಲ್ಲ ಮಿಕ್ಸ್ ಆಗ್ಬೇಕು ನೋಡ್ರಿ. ಪೂರ್ತಿ ಗಟ್ಟಿ ಥರ ರೀ, ನಮಗೆ ಗ್ರೇವಿ ಥರ ಕನ್ವರ್ಟ್ ಆಗಬೇಕು. ಆ ರೀತಿ ಅದನ್ನು ಅಷ್ಟೂ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡ್ರಿಲ್ಲೇ ಕಲರೂ ಚೇಂಜ್ ಆಯ್ತು. ಇನ್ನು ಇಷ್ಟ ಆದರೆ ಇದ್ರ ಕೆಲಸ ಮುಗೀತ್ರಿ. ಈಗ ಒಂಚೂರು ಉಪ್ಪು, ಖಾರ ಟೇಸ್ಟ್ ನೋಡಿಬಿಡೋಣ. ಯಾಕಂದ್ರೆ ಹೆಚ್ಚು ಕಡಿಮೆ ಆದ್ರೆ ಮತ್ತೆ ಸೇರ್ಸಾಕೆ ಬರ್ತೈತಿ. ನಮ್ದೇನಿಲ್ಲ ರೀ, ಪರ್ಫೆಕ್ಟಾಗಿ ಕರೆಕ್ಟಾಗಿ ಕುಂತ್ಬಿಟ್ಟೈತಿ. ನಾನು ಬರೀ ಒಂದು ಬದ್ನಿಕಾಯಿ ತೊಗೊಂಡೇನಿ ರೀ. ಅದನ್ನ ನೀಟಾಗಿ ತೊಳ್ಕೊಂಡು ಸಣ್ಣಗೆ ನಾವಿಲ್ಲೇ ಕಟ್ ಮಾಡ್ಕೊಂಡು ಬಂದುಬಿಡೋಣ. ಬಟಾಟೆ ಚಿಪ್ಸ್ ಕೊರಿತೇವಲ್ರಿ, ಆ ರೀತಿ ರೀ ಸಣ್ಣಗೆ ನಾವು ಕಟ್ ಮಾಡೋಣ. ನೆನಪಿನಾಗ ಇಟ್ಕೋರಿ, ಪೂರ್ತಿ ಅಂದ್ರೆ ಪೂರ್ತಿ ಸಣ್ಣ ಆಗಬೇಕು. ಯಾಕಂದ್ರೆ ನಮಗೆ ಕ್ರಿಸ್ಪಿಯಾಗಿ ಬರ್ತೈತಿ. ಇಲ್ಲಿ ನೋಡಿರಿ, ತೋರ್ಸಾತ ನಿಮಗೆ ಇಷ್ಟು ಸಣ್ಣಗೆ ಗುಂಡಿಗೆ ನಾನು ಕಟ್ ಮಾಡಿ ಇಟ್ಕೊಂಡೇನಿ. ಹಂಗೆ ಬದ್ನಿಕಾಯಿ ತಿನ್ನಂದ್ರೆ ಯಾವ ಮಕ್ಕಳು ತಿಂತಾರೆ, ಸ್ವಲ್ಪ ಚೇಂಜಸ್ ಮಾಡಿ ಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ. ಮತ್ತು ಅವ್ರ ಜೊತೆ ನಾವು ಒಂಚೂರು ಬಾಯಾಡಿಸ್ದಂಗೆ ಆಕೈತಿ. ಇನ್ನು ಒಂದು ಬಾಳ್ಗೆ ಕಾಯಕ್ಕಿಡೋಣ್ರಿ. ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಎಲ್ಲ ಬಿಸಿ ಆಗಲ್ರಿ ಅಲ್ಲಿವರೆಗೂ ರೀ ಬದ್ನಿಕಾಯಿನ ಹೆಂಚ್ಕೊಂಬಂದಿದ್ದೀವಲ್ರಿ, ಈ ಮಸಾಲ ಜೊತೆ ರೀ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಎಲ್ಲೂ ಗ್ಯಾಪ್ ಬಿಡಬೇಡ್ರಿ, ಪೂರ್ತಿ ಈ ರೀತಿ ಮಸಾಲ ಒಳಗೆ ಮಿಕ್ಸ್ ಆಗಬೇಕು. ಹಿಂಗೆ ರೀ ಎಲ್ಲ ನಾವು ಎಷ್ಟು ಮಾಡ್ಕೊಂಬಂದಿದ್ದೀವಲ್ಲ, ನಮ್ಗೆ ಒಂದು ಬದ್ನಿಕಾಯಿ ಒಳಗೆ ಎಷ್ಟು ಸಿಕ್ಕಿತ್ತಲ್ಲ ಅಷ್ಟು ನಾನಿಲ್ಲೇ ಮಿಕ್ಸ್ ಮಾಡಿ ತೋರ್ಸಾತ ನಿಮಗೆ. ಇನ್ನು ಏನಕ್ಕೆ ಆದೈತ್ರಿ, ಪಟ ಪಟ ಅಂತ ಒಂದೊಂದು ನಾನು ಹಾಕಿ ತೋರ್ಸಾತನ ನೋಡ್ರಿ. ಎಷ್ಟು ಮಸ್ತ್ ಆಗ್ಯಾವಂದ್ರೆ ಘಮ್ ಅಂತ ಸ್ಮೆಲ್ ಬರಾಕತ್ತೈತಿ. ಇನ್ನು ಬಾಯಾಗೇನು ಕಮ್ಮಿ ಆಗಿರ್ತಾವೇನ್ರಿ. ಮತ್ತು ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ರೀ ಬದ್ನಿಕಾಯಿ ಉಪ್ಪಿಟ್ಟು ಅಂದ್ರೆ ಭಾಳ ಇಷ್ಟ ರೀ. ಹಣ್ಣು ಹಾಕಕ್ಕೆ ಹೋಗಲಿ, ಹೆಣ್ಣು ಕೊಡೋಕೆ ಹೋಗಲಿ, ಮದ್ವೆಗೆ ಹೋಗಲಿ, ಹುಟ್ಟದಟ್ಟಿಗೆ ಹೋಗಲಿ, ಎಲ್ಲಿ ಹೋದ್ರು ರೀ ಮೇನ್ ಬದ್ನಿಕಾಯಿ ಪಲ್ಯ ಅಂತ ಇರತೈತಿ. ಏನು ಬಿಟ್ಟರು ಬದ್ನಿಕಾಯಿ ಪಲ್ಯ ಬಿಡೋದಿಲ್ಲ. ಹೀಗಾಗಿ ಬದ್ನಿಕಾಯಿ ಒಳಗೆ ನಾವು ಒಂದು ಚೂರು ರೆಸಿಪಿನ ಚೇಂಜ್ ಮಾಡಿ ಟೇಸ್ಟ್ ಮಾಡೋಣ ಅಂತ. ಇಲ್ಲಿ ನೋಡ್ರಿ, 2 ಮಗ್ಲ ನಾನು ಪೂರ್ತಿಯಾಗಿ ಬೇಯಿಸ್ಕೊಳತ್ತೀನಿ. ಒಂಚೂರು ಜಾಸ್ತಿನ ಬೇಯಿಸ್ಕೊಂಬಿಡೋಣ್ರಿ, ಯಾಕಂದ್ರೆ 2 ಸೈಡ್ ನಮಗೆ ಕ್ರಿಸ್ಪಿಯಾಗಿ ಸಿಗಬೇಕು. ಇಲ್ಲಿ ನೋಡ್ರಿ, ನಿಮಗೆ ತೋರ್ಸಾತ ನಾನು. ಇನ್ನು ಮತ್ತೊಂದು ರೌಂಡ್ ನಾವಿಲ್ಲೇ ಹೊಳಿಸ್ಕೊಂಡು ಬೇಯಿಸ್ಕೊಂಬಿಡೋಣ. ಉಪ್ಪು, ಖಾರ, ಬದ್ನಿಕಾಯಿ ಕರೆ ರೀ. ಆದರೆ ಮಾಡುವಂಥ ವಿಧಾನಗಳು ಚೇಂಜ್ ಮಾಡಿದಾಗ ಟೇಸ್ಟನ್ನು ನಮಗೆ ಬೇರೆನೇ ಕೊಟ್ಟು ಬಿಡ್ತಾವೆ. ನೋಡಿರಿ, ಇಷ್ಟ ಆಯಿತು ಫೈನಲ್ ಆಗಿ. ಇನ್ನು ಒಂದೊಂದು ನಾವು ಒಂದು ಬೇರೆ ಪ್ಲೇಟ್ಗೆ ತಗೊಂಬಿಡೋಣಂತ. ಇಲ್ಲಿ ನೋಡಿರಿ, ಇಷ್ಟ ಆಯಿತು. ಇನ್ನು ನನಗೆ ಒಂದು ಬದ್ನಿಕಾಯಿ ಒಳಗೆ ರೀ 8 ಪೀಸ್ ಸಿಕ್ಬಿಟ್ಟಿತ್ತು. ಆರಾಮಾಗಿ ನೀವು 4 ಜನ 2 ಅಂತ ತಿಂದ 1 ಕಪ್ ಚಹಾ ಕುಡಿದ್ರೆ ಸಂಜೆ ಸ್ನ್ಯಾಕ್ಸ್ ಮುಗ್ದಂಗೆ ಆಕೈತಿ. ನೀವು ಇನ್ನೂ ಸಣ್ಣದಾಗಿ ಹೆಂಚಿದ್ರೆ ಇನ್ನೊಂದು 2 ಸಿಗ್ಬೋದೇನೋ ಗೊತ್ತಿಲ್ಲ ರೀ. ನನಗೆ ಮಾತ್ರ 8 ಪೀಸ್ ರೆಡಿ ಆಗಿಬಿಟ್ಟಿತ್ತು. ಇನ್ಯಾಕೆ ತಡ ಮಾಡೋದು, ಟೇಸ್ಟ್ ಮಾಡಿ ನೋಡೋಣಂತ ನಡೀರಿ. ಮಸ್ತ್ ಪೈಕಿ ಟೇಸ್ಟ್ ಕೊಟ್ಬಿಟ್ಟವ್ರಿ. ಇವತ್ತಿನ ಬಜ್ಜಿ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿಪ್ಪ. ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗ್ತೇನೆ ರೀ.